ಬಿಡದಿ ಟೌನ್ಶಿಪ್ ರೈತರ ಮೇಲೆ 2 ಎಫ್ಐಆರ್ ದಾಖಲು. ರಾಜ್ಯ ಸರ್ಕಾರ ಹಾಗೂ ಬಿಡದಿ ಭಾಗದ ರೈತರ ನಡುವಿನ ಎಐಸಿಟಿ ತಿಕ್ಕಾಟ ಗಂಭೀರ ಸ್ವರೂಪ ಪಡೆದಿದ್ದು, ನಿನ್ನೆ ದಿನ ಭೂಮಿ ಸರ್ವೆಗೆ ತೆರಳಿದ್ದ ಸಂದರ್ಭದಲ್ಲಿ ಅಧಿಕಾರಿಗಳನ್ನು ಅಡ್ಡಗಟ್ಟಿದ ರೈತರು ಪೊರಕೆಯಿಂದ ಹೊಡೆದು ಹಿಮ್ಮೆಟ್ಟಿಸಿದ್ದರು. ಸರ್ವೆಗೆ ಅಡ್ಡಿಪಡಿಸಿದ ಸಮಯದಲ್ಲಿ ನಡೆದ ಘರ್ಷಣೆಯ ಹಿನ್ನೆಲೆಯಲ್ಲಿ ರಾಮನಗರ ಜಿಲ್ಲೆಯ ಬಿಡದಿ ಪೊಲೀಸ್ ಠಾಣೆಯಲ್ಲಿ 2 ಪ್ರತ್ಯೇಕ ಎಫ್ಐಆರ್ಗಳು ದಾಖಲಾಗಿದ್ದು, ಒಟ್ಟು 12 ಮಂದಿಯ ವಿರುದ್ಧ ವಿವಿಧ ಗಂಭೀರ ಆರೋಪಗಳನ್ನು ಹೊರಿಸಲಾಗಿದೆ. ಇನ್ನು ಪೊಲೀಸರ ನಡೆಗೆ ವಿರೋಧ ಪಕ್ಷಗಳು ಅಸಮಾಧಾನ ವ್ಯಕ್ತಪಡಿಸಿವೆ. ಸರ್ಕಾರ ಪೊಲೀಸ್ ಬಲ ಬಳಸಿಕೊಂಡು ಬಿಡದಿ ಭೂಸ್ವಾಧೀನ ಹೋರಾಟವನ್ನು ದಮನ ಮಾಡಲು ಮುಂದಾಗಿದೆ ಎಂದು ರೈತಪರ ಸಂಘಟನೆಗಳು ಆರೋಪಿಸಿವೆ. ರಾಮನಗರ ಜಿಲ್ಲೆಯ ಬಿಡದಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಮಂಡಲಹಳ್ಳಿ ಗ್ರಾಮದ ಸರ್ವೆ ನಂಬರ್ 3/2ರಲ್ಲಿ ಜುಲೈ 13ರಂದು ಮಧ್ಯಾಹ್ನ ಸುಮಾರು 2:30 ರಿಂದ 3 ಗಂಟೆಯ ನಡುವೆ ನಡೆದ ಘಟನೆಗೆ ಸಂಬಂಧಿಸಿದಂತೆ 2 ಪ್ರತ್ಯೇಕ ಎಫ್ಐಆರ್ಗಳು ದಾಖಲಾಗಿವೆ. ಮೊದಲ ಪ್ರಕರಣವು ಕ್ರೈಂ ನಂಬರ್ 239/2026 ಆಗಿದ್ದು, ಮೊಹಮ್ಮದ್ ಸಮೀರ್ ಎಂಬವರು ನೀಡಿದ ದೂರಿನ ಮೇರೆಗೆ ದಾಖಲಾಗಿದೆ. ದೂರಿನ ಪ್ರಕಾರ ಭೂಸ್ವಾಧೀನ ಕಾರ್ಯಕ್ಕೆ ಅಡ್ಡಿ, ಸರ್ಕಾರಿ ಕರ್ತವ್ಯಕ್ಕೆ ಅಡ್ಡಿ, ಬೆದರಿಕೆ ಹಾಗೂ ಗುಂಪು ಸೇರಿ ಕಾನೂನುಬಾಹಿರ ಕೃತ್ಯ ಎಸಗಿದ ಆರೋಪದಡಿ 11 ಮಂದಿ ಹೆಸರು ಉಲ್ಲೇಖಿಸಿ ಹಾಗೂ ಇತರರ ವಿರುದ್ಧ ಪ್ರಕರಣ ದಾಖಲಾಗಿದೆ. ಪ್ರಕರಣದಲ್ಲಿ ರೈತ ಹೋರಾಟದ ನೇತೃತ್ವ ವಹಿಸಿರುವ ಪ್ರಕಾಶ್, ನಾಗರಾಜು, ಕೃಷ್ಣ, ಯಶವಂತ್, ರೇವಣ್ಣ, ಜಯಮ್ಮ, ಭಾಗ್ಯ, ಮೋಹನ್, ವರಲಕ್ಷ್ಮಿ, ಹರೀಶ್ ಸೇರಿದಂತೆ ಇತರರ ಹೆಸರು ಉಲ್ಲೇಖಿಸಲಾಗಿದೆ. ಇನ್ನೊಂದು ಕ್ರೈಂ ನಂಬರ್ 240/2026 ಪ್ರಕರಣವನ್ನು ಪೊಲೀಸ್ ಅಧಿಕಾರಿ ಮುರಳಿ ಅವರ ದೂರಿನ ಮೇರೆಗೆ ದಾಖಲಿಸಲಾಗಿದೆ. ಇದು ಇಂದಿನ ಕರುನಾಡು ಟೈಮ್ಸ್ ರೌಂಡ್ಸ್ನ ವಿಶೇಷತೆ. ಮತ್ತಷ್ಟು ಸುದ್ದಿಗೆ ಕರುನಾಡು ಟೈಮ್ಸ್ ಡಿಜಿಟಲ್ ಮೀಡಿಯಾವನ್ನು ತಪ್ಪದೆ ವೀಕ್ಷಿಸಿ.